ಗಾಂಜಾ ನಶೆಯಲ್ಲಿ ಸಿಕ್ಕ ಕಾರ್ಗಳ ಗ್ಲಾಸ್ ಒಡೆದು ಪುಂಡಾಟ ಮೆರೆತಿದ್ದ ಪುಡಿ ರೌಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ನಾವು ಮೈನರ್ ಏನ್ ಮಾಡಿದ್ರು ಕೇಳೋರಿಲ್ಲ ಅಂತ ರಾಬರಿ ಮಾಡೋದು, ಅಡ್ಡ ಬಂದವರನ್ನ ಚುಚ್ಚೋದು ಇವರ ಕೈಯಾಲಿಯಾಗಿದೆ. ಸದ್ಯ ಪುಂಡರನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ ಗೂಂಡಾಗಿರಿ. ರೌಡಿಗಳ ಅಟ್ಟಹಾಸ, ಕಾರ್ ಗ್ಲಾಸ್ ಡಮಾರ್, ಈಗ ಅಂದರ್. ಕಾರ್ ಗ್ಲಾಸ್ ಒಡೆದಿದ್ದ ಪುಡಿ ರೌಡಿಗಳು ಕೊನೆಗೂ ಅರೆಸ್ಟ್. 5 ಕಿಡಿಗೇಡಿಗಳನ್ನ ಕೆಡ್ಡಾಗೆ ಕೆಡವಿದ ಬ್ಯಾಡರಹಳ್ಳಿ ಕಾಕಿ. ಮನೆ ಮುಂದೆ ಪಾರ್ಕ್ ಮಾಡಿದ್ದ ಕಾರುಗಳ ಗ್ಲಾಸ್ ಪೀಸ್ ಮಾಡಿದ್ದ ಪುಂಡರನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳೆದ 3 ದಿನಗಳ ಹಿಂದೆ ನಡೆದಿದ್ದ ಪುಡಿ ರೌಡಿಗಳ ಅಟ್ಟಹಾಸ ಏರಿಯಾ ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಲಾಂಗು ಮಚ್ಚುಗಳ ಸಮೇತ ಆಟೋದಲ್ಲಿ ಎಂಟ್ರಿ ಕೊಡೋ ಈ ಕಿರಾತಕರು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ರು. ಗಾಂಜಾ ನಶೆ ಏರಿಸಿಕೊಂಡು ನೈಟ್ ರೌಂಡ್ಸ್ ಹೊಡೆಯೋ ಇವರು ಸಿಟಿ ತುಂಬಾ ದಾಂಧಲೆ ನಡೆಸಿ ಜನರ ನಿದ್ದೆಗೆಡಿಸಿದ್ರು. ಬೆಂಗಳೂರು ಹೊರವಲಯದ ಮಾದನಾಯಕನಹಳ್ಳಿ ಹಾಗೂ ದೊಡ್ಡಬಳ್ಳಾಪುರದಲ್ಲೂ ಪುಂಡಾಟ ನಡೆಸಿದ್ದ ಕಿರಾತಕರು ಅಲ್ಲಿಂದ ನೇರವಾಗಿ ಸಿಟಿಗೆ ಎಂಟ್ರಿ ಕೊಟ್ಟಿದ್ರು. ಬ್ಯಾಡರಹಳ್ಳಿಯ ಆಂಧ್ರಳ್ಳಿ ಅನ್ನಪೂರ್ಣೇಶ್ವರಿ ನಗರದಲ್ಲೂ 25ಕ್ಕೂ ಹೆಚ್ಚು ಕಾರ್ಗಳ ಗ್ಲಾಸ್ಗಳನ್ನ ಪುಡಿಗಟ್ಟಿದ್ರು. ಒಟ್ಟು 4 ಠಾಣೆಯ ಪೊಲೀಸರಿಂದ ಹುಡುಕಾಟ ನಡೆಸಲಾಗಿತ್ತು. ಸದ್ಯ 5 ಆರೋಪಿಗಳನ್ನ ಬಂಧಿಸಿರೋ ಬ್ಯಾಡರಹಳ್ಳಿ ಠಾಣೆಯ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಜಯಂತ್, ನಿಖಿತ್ ಹಾಗೂ ಕಾನೂನು ಸಂಘರ್ಷಕ್ಕೊಳಗಾದ 3ರನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಿದೆ. ಸದ್ಯ ಪುಡಿ ರೌಡಿಗಳಿಗೆ ಪೊಲೀಸರು ಸರಿಯಾದ ಬುದ್ಧಿ ಕಲಿಸಬೇಕಿದೆ. ಎಲ್ಲೆಂದರಲ್ಲಿ ಲಾಂಗು ಮಚ್ಚು ಹಿಡಿದು ರೌಡಿಸಂ ಮಾಡೋ ಪುಡಿ ರೌಡಿಗಳಿಗೆ ಬೆಂಡತ್ತಿ ಕಂಟ್ರೋಲ್ ತರಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.